रामाय रामभद्राय रामचंद्राय वेधसे रघुनाथाय नाथाय सीताय पतये नमः। व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। श्री गुरुभ्यो नमः। 44ನೇ ಶ್ಲೋಕ। ಶ್ರೀ ಗುರುಭ್ಯೋ ನಮಃ. ಶೃಣುಷ್ವ ರಾಮ ತ್ವಮಿಹೋದಿತಂ ಮಯಾ ಧನುರ್ದ್ವಯಂ ಪೂರ್ವಮಭೂನ್ಮಹಾದ್ಭುತಂ ಉಮಾಪತಿಸ್ತ್ವೇಕಮಧಾರಯತ್ತತೋ ರಮಾಪತಿಶ್ಚ ಪರಮೋತ್ತಮೋತ್ತಮಂ. 44ನೇ ಶ್ಲೋಕ. ಪರಶುರಾಮನು ರಾಮನನ್ನು ಕುರಿತು ಈ ರೀತಿ ಹೇಳ್ತಾ ಇದ್ದಾನೆ. ಎಲ್ಲೋ ರಾಮನೇ, ನೀನು ಇಲ್ಲಿ ನನ್ನಿಂದ ಹೇಳಲ್ಪಡುವುದನ್ನು ಕೇಳಿಸಿಕೊ. ಮೊದಲು ಹಿಂದೆ ಅತ್ಯಂತ ಅದ್ಭುತವಾದ 2 ಧನುಸ್ಸುಗಳಿದ್ದವು, ಪಿನಾಕ ಮತ್ತು ಶಾರ್ಂಗ ಧನುಸ್ಸು ಎಂಬುದು ಆ ಧನುಸ್ಸುಗಳು. ಅದರಲ್ಲಿ ರುದ್ರನು ಒಂದನ್ನು ಧರಿಸಿದನು. ರುದ್ರನು ಧರಿಸಿದ ಆ ಧನುಸ್ಸಿಗಿಂತ ಬೇರೆಯಾದ ಅದಕ್ಕಿಂತಲೂ ಉತ್ತಮೋತ್ತಮವಾದ ಧನುಸ್ಸನ್ನು ಲಕ್ಷ್ಮೀಪತಿಯಾದ ಶ್ರೀಹರಿಯು ಧರಿಸಿದನು. ಶೃಣುಷ್ವ ರಾಮ ತ್ವಂ ಇಹ ಉದಿತಂ ಮಯಾ ಧನುರ್ದ್ವಯಂ ಪೂರ್ವಂ ಅಭೂತ್ ಮಹಾದ್ಭುತಂ ಉಮಾಪತಿಃ ತು ಏಕಂ ಅಧಾರಯತ್. ಉಮಾಪತಿಃ ತು ಏಕಂ ಅಧಾರಯತ್ ತತಃ ಉಮಾಪತಿಶ್ಚ ಪರಂ ರಮಾಪತಿಃ ಚ ಅಪರಂ ಉತ್ತಮೋತ್ತಮಂ. ಶೃಣುಷ್ವ ರಾಮ ಅಂತ ಹೇಳಿದ್ರೆ, ಈಗ ದಶರಥನಿಗೆ ಹೇಳಿ ಆಗಿದೆ, ನಿನ್ನ 3 ಮಕ್ಕಳನ್ನೇನು ಕೇಳ್ತಾ ಇಲ್ಲ, ಅದನ್ನ ಇಟ್ಕೋ 3 ಮಕ್ಕಳು. ಸೊ ನಿನಗೆ ಶುಶ್ರೂಷಿಗೆ 3 ಜನ ಇದ್ದಾರೆ. ರಾಮ ನನ್ನ ಜೊತೆಗೆ ಈಗ ಯುದ್ಧ ಮಾಡಬೇಕು, ಹೆದರ್ಲಿಕ್ಕೆ ಏನಿಲ್ಲ, ರಾಮ ಬರ್ಲಿ. ರಾಮನ ಒಟ್ಟಿಗೆ ಯುದ್ಧ ಮಾಡ್ಬೇಕಂತ ಹೇಳಿಯೇ ಎಲ್ಲಿಂದ ನಾನು ಓಡಿ ಬಂದಿದ್ದೇನೆ ಇಲ್ಲಿ. ಸೊ ನೀನು ಆಗುದಿಲ್ಲ ಅಂತ ಹೇಳ್ತಿದ್ದೀನಿ, ನಾನು ಕಾಲು ಹಿಡ್ಕೊಳ್ಳೋದು ಬೇಡ, ನೀವು ದೂರ ನಿಂತುಕೋ ಅಂತ ಹೇಳ್ಕೊಂಡು ರಾಮ ಬಂದು ಎದುರುಗಡೆ ನಿಂತಿದ್ದಾನೆ. ಪರಶುರಾಮನ ಎದುರುಗಡೆ ಭಗವಂತನ 2 ಅವತಾರಗಳು. ಶೃಣುಷ್ವ ರಾಮ. ಸೊ ಶೃಣುಷ್ವ ರಾಮ ತ್ವಂ ಇಹ ಉದಿತಂ ಮಯಾ, ನಾನು ಹೇಳುವುದನ್ನು, ಮಯಾ ಉದಿತಂ, ಮಯ ನನ್ನಿಂದ, ಉದಿತಂ ಹೇಳಲ್ಪಡುವಂತಹದ್ದನ್ನು, ಇಹ ಈಗ, ಈಗ ಏನು ನಮ್ಮ ಈಗ ಯುದ್ಧದಲ್ಲಿ, ತ್ವಂ ನೀನು, ಶೃಣುಷ್ವ ಕೇಳು. ರಾಮ ಶ್ರೀರಾಮ ಹೇಳಿದ್ದು ಕೇಳು. ಏನಂತ ನಾನೆಲ್ಲ ಹೇಳ್ತಾ ಇದ್ದೀನಿ ಈಗ. ಏನಂತ ಹೇಳಿದ್ರೆ, ಧನುರ್ದ್ವಯಂ 2 ಬಿಲ್ಲು ಬಾಣಗಳು, ಶ್ರೇಷ್ಠವಾದದ್ದು. ಧನುರ್ದ್ವಯಂ, ದ್ವಯಂ ಅಂದ್ರೆ 2, ಧನು ಅಂದ್ರೆ ಬಿಲ್ಲು. ಧನು ದ್ವಯಂ ಪೂರ್ವಂ ಮೊದಲಿದ್ದದ್ದು 2 ಬಿಲ್ಲುಗಳು. ಅಭೂತ್ ಇದ್ದವು. ಮಹಾದ್ಭುತಂ ಅಂತ ಹೇಳಿದ್ರೆ ಅದ್ಭುತವಾದ 2 ಬಿಲ್ಲುಗಳು. ಉಮಾಪತಿ ತು ಏಕಂ ಅಧಾರಯತ್, 1 ಬಿಲ್ಲನ್ನ ಉಮಾಪತಿಯು ತೆಗೆದುಕೊಂಡ. ಶ್ರೀ ರುದ್ರದೇವರು ಉಮಾಪತಿ ಅಂದ್ರೆ ಉಮೆ ಹೆಂಡತಿ. ಸೊ ಉಮಾಪತಿ ತು, ಉಮಾಪತಿ ತು ಅಲ್ಲಿ ಉಮಾಪತಿ ಅಂತ ಹೇಳಿದ್ರೆ ಆ ವಿಸರ್ಗ ತೆಗೆದರೆ ಸಾ ಬಂದ್ಬಿಡ್ತದೆ. ಉಮಾಪತಿ ಒಂದು ಸಾ ಬರ್ತದೆ, ಒಂದು ರಾ ಬರ್ತದೆ. ಸೊ ಉಮಾಪತಿ ತು ಅಂದ್ರೆ ಉಮಾಪತಿ ತು ಅವನಾದರೋ ಯಾರು? ರುದ್ರದೇವರು ಉಮಾಪತಿ. ಏಕಂ ಅಧಾರಯತ್, ತು ಏಕಂ ಒಂದನ್ನ ರುದ್ರದೇವರು ಇಟ್ಕೊಂಡದ್ದು. ಅಧಾರಯತ್ ಅಂತ ಹೇಳಿದ್ರೆ ಧರಿಸಿದ್ದಾಯಿತು. ತತಃ ಅಲ್ಲಿಂದ ರಮಾಪತಿ ಅಂತ ಇದ್ರೆ ಭಗವಂತ, ರಮೆಯ ಗಂಡ. ಸೊ ರಮಾಪತಿ ಚ, ರಮಾಪತಿ ಚ ಅಂದ್ರೆ ಇನ್ನೊಂದನ್ನ, ಅಪರಂ ಒಂದನ್ನು ರುದ್ರದೇವರು ಧರಿಸಿದ್ದು ಅಂತ ಹೇಳಿದ್ಮೇಲೆ ಇನ್ನೊಂದು ಉಳ್ಕೊಳ್ತಲ್ಲ, ಅದು ಇನ್ನೊಂದು ಅಂತ ಹೇಳಿದ್ರೆ ಅಪರಂ. ಏಕಂ ಅಪರಂ. ಏಕಂ ಉಮಾಪತಿ ಅಧಾರಯತ್ ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ, ಧಾರಯತ್ ಅಂತ ಹೇಳಿದ್ರೆ ಧರಿಸಿದ್ದಾನೆ, ಅದು ಭೂತಕಾಲದಲ್ಲಿ ಅಧಾರಯತ್ ಅಂತ ಆಗ್ತದೆ. ಇನ್ನೊಂದನ್ನ ರಮಾಪತಿ, ಇನ್ನೊಂದನ್ನ ಯಾವುದು? ಭಗವಂತ, ರಮಾಪತಿ ಭಗವಂತ. ಅಪರಂ ಉತ್ತಮೋತ್ತಮಂ ಅಂತ ಹೇಳಿದ್ರೆ ಉಮಾಪತಿ ಹತ್ರ ಇರುವಂತಹದ್ದಕ್ಕಿಂತ ಎಷ್ಟೋ ಉತ್ತಮವಾದ ಧನುಸ್ಸು ಅದು ರಮಾಪತಿದ್ದು. ಹೀಗೆ 2 ಧನುಸ್ಸುಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಏನ್ ಹೇಳ್ತಾರೆ ಇವರು ಅಂತ ಹೇಳಿದ್ರೆ,
ಶ್ರೀರಾಮ, ನಾನು ಹೇಳುವುದನ್ನು ಕೇಳು. ಹಿಂದೆ ತುಂಬಾ ಅದ್ಭುತವಾದ 2 ಧನುಸ್ಸುಗಳು ನಿರ್ಮಿತವಾದವು. ಒಂದನ್ನ ಉಮಾಪತಿಯಾದ ಶಿವನು, ಅದಕ್ಕಿಂತ ತುಂಬಾ ಮಿಗಿಲಾಗಿದ್ದ ಇನ್ನೊಂದನ್ನ ರಮಾಪತಿಯಾದ ಹರಿಯು ತೆಗೆದುಕೊಂಡರು. ಸೊ ಇನ್ನು ಅದಕ್ಕಿಂತ ತುಂಬಾ ಮಿಗಿಲಾಗಿದ್ದು ಅಂತ ಹೇಳಿದ್ರೆ ತತಃ ಉತ್ತಮೋತ್ತಮಂ ಅಪರಂ. ಇನ್ನೊಂದು ಅಪರಂ ಅಂದ್ರೆ ಇನ್ನೊಂದು, ಅದು ಎಂತದ್ದು ಅಂತ ಹೇಳಿದ್ರೆ ಉತ್ತಮೋತ್ತಮಂ, ಬಹಳ ಉತ್ತಮವಾದ್ದು ಅಂತ ಹೇಳಿದ್ರೆ ಆ ಉಮಾಪತಿ ಹತ್ರ ಇರುವಂತಹ ಧನುಸ್ಸು ಅದಕ್ಕಿಂತ ಎಷ್ಟೋ ಉತ್ತಮವಾದ ಧನುಸ್ಸು ಇನ್ನೊಂದು ಅನ್ನುವಂಥದ್ದು. ಸೊ ಆ ರೀತಿ ಹೇಳಿಬಿಟ್ಟು ಅಂದ್ರೆ ಇದನ್ನೆಲ್ಲ ಕೇಳ್ತಾ ಇದ್ದಾರೆ. ದಶರಥನ ಪೂರ್ತಿ 4 ಮಕ್ಕಳ ಅವರ ಸೊಸೆ, ಇದು ಅವರ ನೂತನವಾಗಿ ಮದುವೆ ಆದ ಅವರ ವಧು, ಆಮೇಲಿಂದ ಎಲ್ಲಾ ಇಡೀ ದಶರಥನ ಕೋಸಲ ರಾಜ್ಯದಿಂದ ಎಲ್ಲ ಮದುವೆಗೆ ಯಾರೆಲ್ಲ ಬಂದಿದ್ದಾರೋ ಎಲ್ಲ ಇದ್ದಾರೆ ಆ ಮೆರವಣಿಗೆಯಲ್ಲಿ. ಮಧ್ಯದಲ್ಲಿ ಇವರಿಬ್ಬರು ಈಗ ಹೇಳುದು ಕೇಳುದು ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದೇ ಭಗವಂತನ 2 ರೂಪಗಳು, ಒಂದು ಪರಶುರಾಮ, ಒಂದು ಶ್ರೀರಾಮ ಅಂತ ಹೇಳಿದ್ರೆ ಜನರಿಗೆ ಎಲ್ಲ ಗೊತ್ತಿರುವುದು ಪರಶುರಾಮನ ಬಗ್ಗೆ ಮಾತ್ರ. ಪರಶುರಾಮ ಅಂದ್ರೆ ದೇವರು, ಬಹಳ ಅವರ ಎದುರುಗಡೆ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಗೊತ್ತು, ಎಲ್ಲ ಕಡ್ದಾಕಿ ಬಿಡ್ತಾರೆ, ದುಷ್ಟ ಕ್ಷತ್ರಿಯರನ್ನ ನಾಶ ಮಾಡಿ ಬಿಡ್ತಾರೆ ಅಂತ ಅಷ್ಟೇ ಗೊತ್ತಿರುವುದು. ಶ್ರೀರಾಮ ಅಂತ ಹೇಳಿದ್ರೆ ದಶರಥನ ಮಗ, ಅಷ್ಟೇ ಗೊತ್ತಿರುವುದು. ಈಗ ಇವರು ಹೇಳ್ತಿರುವಂತದ್ದು, ಈಗ 2 ಧನುಸ್ಸಿತ್ತು. ಒಂದು ಧನುಸ್ಸು ಉಮಾಪತಿ ಇಟ್ಟುಕೊಂಡದ್ದು, ಒಂದು ಧನುಸ್ಸು ರಮಾಪತಿ ಇಟ್ಟುಕೊಂಡದ್ದು. ರಮಾಪತಿ ಇಟ್ಟುಕೊಂಡ ಧನುಸ್ಸು ಏನಿದೆ ಅದು ರುದ್ರದೇವರ ಧನುಸ್ಸಿಗಿಂತ ಬಹಳ ಉತ್ತಮವಾದದ್ದು, ಬಹಳ ಶ್ರೇಷ್ಠವಾದ ಧನುಸ್ಸು. ಆ ಶಿವಧನುಸ್ಸನ್ನೇ ಯಾವುದು ಉಮಾಪತಿ ಇಟ್ಕೊಂಡಿದ್ದಾರೋ ಅದನ್ನೇ ಯಾರಿಗೂ ಎತ್ತಲಿಕ್ಕಾಗಲಿಲ್ಲ ಶ್ರೀರಾಮಚಂದ್ರನ್ನು ಬಿಟ್ಟು. ಹಾಗಾದ್ರೆ ಈ ಧನುಸ್ಸಿದ್ದು ಇದು ಇನ್ನೂ ಉತ್ತಮ ಧನುಸ್ಸಾದ್ದು ಇದು. ಹಾಗಾದ್ರೆ ಇದನ್ನು ಯಾರು ಎತ್ತುವಂತದ್ದು ಅಂತ ಹೇಳಿದ್ರೆ ಇದನ್ನು ಭಗವಂತ ಮಾತ್ರ. ಅದನ್ನು ಅಟ್ಲೀಸ್ಟ್ ಶಿವ ಅದನ್ನು ಎತ್ತುತ್ತಾರೆ, ಇದನ್ನು ಭಗವಂತ ಬಿಟ್ಟು ಶಿವನಿಂದಲೂ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪ್ರಶ್ನೆ ಇಲ್ಲಿ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಗೆ ಈ 44ನೇ ಶ್ಲೋಕ ಮುಗಿದು. 45ಕ್ಕೆ ಹೋಗುವ ಇಲ್ಲರೆ. ತದಾತು ಲೋಕಸ್ಯ ಹೇಳಿದ್ದೀರಾ? ಒಳ್ಳೆ ತದಾತು ಲೋಕಸ್ಯ ನಿದರ್ಶನಾರ್ಥಿಭಿಃ ಸಮರ್ಥಿತೌ ತೌ ಹರಿಶಂಕರೌ ಸುರೈಃ ರಣೇ ಸ್ಥಿತೌ ವಾಂ ಪ್ರಸಮೀಕ್ಷಿತಂ ವಯಂ ಸಮರ್ಥಯಾಮೋತ್ರ ನಿದರ್ಶನಾರ್ಥಿನಃ. 45ನೇ ಶ್ಲೋಕ. ಪರಶುರಾಮ ದೇವರು ಹೇಳ್ತಾ ಇದ್ದಾರೆ, ಧನುಸ್ಸನ್ನು ಹಿಡಿಯುವ ಕಾಲದಲ್ಲಿ ಸಜ್ಜನರ ಸಮೂಹಕ್ಕೆ ಪರತತ್ವ ಜ್ಞಾನವನ್ನು ಇಚ್ಛಿಸತಕ್ಕ ದೇವತೆಗಳಿಂದ ಹರಿ ಶಂಕರರು ಯುದ್ಧದಲ್ಲಿರತಕ್ಕ ನಿಮ್ಮನ್ನು ನೋಡುವುದಕ್ಕಾಗಿ ಈಗ ಪರತತ್ವ ಜ್ಞಾನವನ್ನು ಇಚ್ಛಿಸತಕ್ಕ ನಾವು ಪ್ರಾರ್ಥಿಸುತ್ತೇವೆ ಅಂತ ಪ್ರಾರ್ಥಿಸಿಕೊಳ್ಳಲ್ಪಟ್ಟರು. ಅಂದ್ರೆ ದೇವತೆಗಳು ಹರಿಶಂಕರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತದಾತು ಲೋಕಸ್ಯ ನಿದರ್ಶನಾರ್ಥಿಭಿಃ ಸಮರ್ಥಿತೌ ತೌ ಹರಿಶಂಕರೌ ಸುರೈಃ ರಣೇ ಸ್ಥಿತೌ ವಾಂ ಪ್ರಸಮೀಕ್ಷಿತುಂ ವಯಂ ಸಮರ್ಥಯಾಮೋತ್ರ ನಿದರ್ಶನಾರ್ಥಿನಃ. ತದಾತು ಲೋಕಸ್ಯ ನಿದರ್ಶನಾರ್ಥಿಭಿಃ. ಈಗ ಏನಂತ ಹೇಳಿದ್ರೆ ಲೋಕಸ್ಯ ಅಂತ ಹೇಳಿದ್ರೆ ಈ ಲೋಕ ಅಂತ ಹೇಳಿದ್ರೆ ಎಲ್ಲ ಸಜ್ಜನರ ಸಮುದಾಯ ಅಂತ ಲೋಕ ಅಂತ ಹೇಳಿದ್ರೆ. ಈ ಲೋಕ ಅಂತ ಶಬ್ದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ಬರ್ತದೆ. ಲೋಕ ಅಂತ ಹೇಳಿದ್ರೆ ಭೂಹು ಭುವಃ ಸುವಹ ಲೋಕಗಳು, 14 ಲೋಕಗಳು, ಆತರ ಲೋಕ ಒಂದರ್ಥ. ಇನ್ನೊಂದು ಲೋಕ ಅಂತ ಹೇಳಿದ್ರೆ ಜನರು ಅಂತ. ಇನ್ನೊಂದು ಇಲ್ಲಿ ಲೋಕ ಅಂತ ಹೇಳಿದ್ರೆ ಸಜ್ಜನರ ಸಮೂಹ. ಸೊ ಸಜ್ಜನರ ಸಮೂಹ, ಸಜ್ಜನರ ಸಮುದಾಯಕ್ಕೆ ನಿದರ್ಶನಾರ್ಥಿಭಿಃ ಒಂದು ದೃಷ್ಟ ಅಂತ ಬೇಕು. ಏನಂದ್ರೆ ಉಮಾಪತಿ ದೊಡ್ಡವನ, ರಮಾಪತಿ ದೊಡ್ಡವನ ಅಂತ. ಅಂದ್ರೆ ರುದ್ರದೇವರು ದೊಡ್ಡವರ, ಆ ಭಗವಂತ ದೊಡ್ಡವನ. ಕೆಲವು ಸಲ ಯಾರಿಗಾದ್ರೂ ಒಂದು ಇದು ಬಂದ್ರೆ, ಸಂದೇಹ ಬಂದ್ರೆ, ಅಂದ್ರೆ ಈಗ ದೇವತೆಗಳಿಗೆ ಗೊತ್ತಿದ್ದದೇ ವಿಷಯ ಅದು. ಏನಂತ ಹೇಳಿದ್ರೆ ಭಗವಂತನೇ ಸರ್ವೋತ್ತಮ, ಭಗವಂತನ ಎದುರುಗಡೆ ಇನ್ನು ಯಾರೂ ಇಲ್ಲ, ಅದು ಸ್ಪಷ್ಟ. ಆದರೂ ಕೂಡ ಅಜ್ಞ ಜನರಿಗೆ, ಎಷ್ಟೋ ಜನರಿಗೆ ಏನೂ ವಿಷಯ ಗೊತ್ತಿರುವುದಿಲ್ಲ.
ಹಾಗೆ ಇರುವಾಗ ನಿದರ್ಶನಾರ್ಥಿಭಿಹಿ, ನಿದರ್ಶನ ದೃಷ್ಟಾಂತ ಕೊಡ್ಲಿಕ್ಕೋಸ್ಕರ, ನಿದರ್ಶನಾರ್ಥಿಭಿಹಿ ಅಂತ ಹೇಳಿದ್ರೆ ನಮಗೆ ದೃಷ್ಟಾಂತ ಬೇಕು ಅಂತ, ನಮ್ಗೆ ನಮ್ಮ ಕಣ್ಣೆದುರುಗಡೆ ಒಂದು ನೋಡಿದರೆ ನಮ್ಗೊಂದು ಸಮಾಧಾನ ಅಂತ ಆ ತರ. ಸೊ ನಿದರ್ಶನಾರ್ಥಿಭಿಹಿ, ಅವರಿಂದ ಪ್ರಾರ್ಥಿಸಲ್ಪಟ್ಟ, ಸಮರ್ಥಿತವು ಪ್ರಾರ್ಥಿಸಲ್ಪಟ್ಟ ತೌ ಅಂತ ಹೇಳಿದ್ರೆ, ತೌ ಅಂತ ಹೇಳಿದ್ರೆ ಯಾರು? ಹರಿಶಂಕರವು, ಭಗವಂತ ಮತ್ತು ರುದ್ರದೇವರು. ಸುರೈಹಿ ಸಮರ್ಥಿತವು ಅಂತ ಹೇಳಿದ್ರೆ ದೇವತೆಗಳು ಬಂದು ಇಬ್ಬರನ್ನು ಕೇಳ್ಕೊಂಡಿದ್ದಾರೆ. ಯಾರನ್ನು? ರುದ್ರದೇವರನ್ನು ಕೇಳ್ಕೊಂಡಿದ್ದಾರೆ, ಭಗವಂತನನ್ನು ಕೇಳ್ಕೊಂಡಿದ್ದಾರೆ. ಎಲ್ರಿಗೂ ಒಂಚೂರು ತೋರಿಸಿಬಿಡಿ, ಯಾರು ಅಂತ ಹೇಳಿದ್ರೆ ಯಾರು ಶ್ರೇಷ್ಠ ಅಂತ ಹೇಳಿದ್ರೆ ಗೊತ್ತಿದ್ದದ್ದೇ, ಯಾಕಂದ್ರೆ ಭಗವಂತನೇ ಶ್ರೇಷ್ಠ ಅಂತ. ಆದ್ರೂ ಕೂಡ ಅಂತ ಹೇಳಿದ್ರೆ ರುದ್ರದೇವರಿಗೆ ಕೆಲವು ಸಲ ಒಂದ್ಸಲ ಮನಸ್ಸಿನಲ್ಲಿ ಇರ್ತದೆ, ಅಯ್ಯೋ ನಾನು ಕೂಡ ಶ್ರೇಷ್ಠನೇ ಅಂತ. ಅಂದ್ರೆ ಅದು ಸಹ ಒಂದು ಏನೋ ಸಂದೇಹ ಇದ್ರೆ ರುದ್ರದೇವರಿಗೆ ಅದು ಸಹ ಒಂದು ಸಮಾಧಾನ ಆಗಿ ಬಿಡ್ಲಿ ಅಂತ. ಸೊ ಆಯ್ತು ಅಂತ ಹೇಳಿದ್ರು. ರಣೇ ಸ್ಥಿತೌ ಅಂತ ಹೇಳಿದ್ರೆ ಯಾರು? ಹರಿ ಮತ್ತೆ ಶಂಕರರು ಅಂತ ಹೇಳಿದ್ರೆ ಭಗವಂತ ಮತ್ತೆ ರುದ್ರದೇವರು ರಣೇ ಸ್ಥಿತೌ. ರಣ ಅಂದ್ರೆ ಯುದ್ಧ. ಸೊ ಈಗ ಇಲ್ಲಿ ಇಬ್ಬರು ನಿಂತಿದ್ದಾರೆ. ಯಾರು? ಭಗವಂತನ ಎರಡು ರೂಪಗಳು, ಪರಶುರಾಮ ಮತ್ತೆ ಶ್ರೀರಾಮ. ಪರಶುರಾಮ ಹೇಳುವಂತದ್ದು, ಶ್ರೀರಾಮಚಂದ್ರ ಶೃಣುಷ್ವ, ಕೇಳು, ನಾನೆಲ್ಲ ಕೇಳ್ತೀನಿ ನಿನ್ಗೆ. ಏನಂತ ಹೇಳಿದ್ರೆ ಹೀಗೆ ಅವು ಒಂದು ಧನುಸ್ಸು ಶಿವಧನುಸ್ಸು, ಇನ್ನೊಂದು ಧನುಸ್ಸು ವೈಷ್ಣವ ಧನುಸ್ಸು ಅಂತ ಹೇಳಿದ್ರೆ ಭಗವಂತನ ಹತ್ರ ಇರುವಂತಹದ್ದು. ಈಗ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದ್ದದ್ದು ಆದ್ರೂ ಕೂಡ ಅಂತ ಹೇಳಿದ್ರೆ ಹರಿಯೇ ಸರ್ವೋತ್ತಮ. ಆದ್ರೂ ಏನಾದ್ರೂ ಕೆಲವರಿಗೆಲ್ಲ ಒಂದು ಚೂರು ಸಂದೇಹ ಉಂಟು. ಆ ಸಂದೇಹಕ್ಕೆ ನೀವೊಂದು ಚೂರು ನಮ್ಗೆ ಒಂದು ದೃಷ್ಟಾಂತದ ಮುಖಾಂತರ ತೋರಿಸಿ ಬಿಟ್ರೆ ಮತ್ತೆ ಏನಂತ ಹೇಳಿದ್ರೆ ಸಿದ್ಧಾಂತ ಸರಿಯಾಗಿ ಬಿಡ್ತದೆ. ಏನು? ಹರಿಯೇ ಸರ್ವೋತ್ತಮ ಅಂತ ಆದ್ರೆ ಹರಿ ಸರ್ವೋತ್ತಮ, ಬಾಕಿ ಉಳಿದವರೆಲ್ಲ ಭಗವಂತನ ಪರಿವಾರ ಅಂತ ನಾವು ಗಟ್ಟಿ ಮಾಡ್ಕೊಂಡಿದ್ದೇವೆ. ಇನ್ನೊಂದ್ಸಲ ಗಟ್ಟಿ ಮಾಡ್ಕೊಳ್ಳುದು ಅಂತ ಹೇಳ್ಕೊಂಡು ಅವರನ್ನೇನ್ ಮಾಡಿದ್ದಾರೆ? ಪ್ರಾರ್ಥನೆ ಮಾಡಿದ್ದಾರೆ. ಸೊ ರಣೇ ಸ್ಥಿತಂ ವಾಂ ಪ್ರಸಮೀಕ್ಷಿತುಂ ವಯಂ ಅಂದ್ರೆ ಪ್ರಸಮೀಕ್ಷಿತುಂ, ಆಮೇಲೆ ಸಂ, ಆಮೇಲೆ ಈಕ್ಷಿತುಂ ಅಂದ್ರೆ ನೋಡುದು. ಇಕ್ಷು ಅಂದ್ರೆ ಇದು ಈಕ್ಷಿತ ಅಂತ ಹೇಳಿದ್ರೆ ಕಣ್ಣಿನಿಂದ ನೋಡುವಂಥದ್ದು. ಸೊ ಸಂ ಈಕ್ಷಿತಂ ಅಂತ ಹೇಳಿದ್ರೆ ಸರಿಯಾಗಿ ನೋಡುದು. ಅಂತ ಇನ್ನೊಂದು ಬಂತು ಅಂತ ಹೇಳಿದ್ರೆ ಪ್ರಕೃಷ್ಟೇನ ಅಂತ ಹೇಳಿದ್ರೆ ಸರಿಯಾಗಿ ನಮ್ಮ ಕಣ್ಣೆದುರುಗಡೆ ಒಂದು ಆದರೆ ಮತ್ತೆ ನಾವು ಪೂರ್ತಿ ನಂಬುದು ಅಂತ. ಅಂದ್ರೆ ನಂಬಿದ್ದೇವೆ, ಅದು ನಮ್ಮ ಕಣ್ಣೆದುರುಗಡೆ ದೃಷ್ಟ ಅಂತ. ಸೊ ರಾಘವೇಂದ್ರ ಸ್ವಾಮಿಗಳದ್ದು ಹಾಗೆ ಪವಾಡ ಹೀಗೆ ಅಂತ ಹೇಳ್ಕೊಂಡು ಅಲ್ಲಿ ಮಂತ್ರಾಲಯಕ್ಕೆ ಹೋದ್ರೆ ಕನಸು ಬೀಳ್ತದೆ. ಸೊ ಎಷ್ಟೋ ಕಥೆಗಳು ನಾವು ಓದಿದ್ದೇವೆ. ನಾವೇ ಮಂತ್ರಾಲಯಕ್ಕೆ ಹೋದಾಗ ನಮ್ಗೊಂದು ಕನಸು ಬಿದ್ರೆ ಅದು ಅಲ್ಲಿಗೆ ಅಯ್ಯೋ ನಮ್ಗೆ ಕನಸು ಬಿದ್ದಿದೆ ಮುಗಿದೋಯ್ತು, ನನ್ಗೆ ಬಿದ್ದಿದೆ, ಅದು ಇನ್ನೊಬ್ಬರದ್ದು ಕತೆ ಅಲ್ಲ, ನಂಗೆ ಬಿದ್ದಿದೆ ಕನಸು ಅಂತ ಹೇಳ್ಕೊಂಡು. ಅಂದ್ರೆ ಅದರದ್ದು ಪವರೇ ಜಾಸ್ತಿ. ಸೊ ಹಾಗೆ ರಣೇ ಸ್ಥಿತೌವಾಂ ಪ್ರಸಮೀಕ್ಷಿತುಂ ವಯಂ ಅಂತ ಹೇಳಿದ್ರೆ ನಾವೊಂದು ಸರಿಯಾಗಿ ನಮ್ಮ ಕಣ್ಣೆದುರುಗಡೆ ನಮ್ಮ ಎದುರುಗಡೆ ಆದದ್ದನ್ನ ನೋಡಿಬಿಟ್ರೆ ಅದು ಸ್ಫೂರ್ತಿ ಸಮಾಧಾನ, ಅಲ್ಲಿಂದ ಯಾವ ಸಂದೇಹವೂ ಇಲ್ಲ. ವಯಂ ನಮಗೆ ಸಮರ್ಥಯಾಮ ಅತ್ರ ನಿದರ್ಶನಾರ್ಥಿನಃ, ಯಾರಿಗೆಲ್ಲ ದೃಷ್ಟಾಂತ ಬೇಕೋ ಅವರೆಲ್ಲ ಸಂದೇಹ ಇದ್ದವರೆಲ್ಲ ಅವರಿಂದ ಒಂದು ಪ್ರಾರ್ಥನೆ, ಅದನ್ನು ನಾವು ನಿಮ್ಮ ಮುಂದಿಟ್ಟಿದ್ದೇವೆ. ಸಮರ್ಥಯಾಮ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನಮ್ರತೆಯಿಂದ ನಿಮ್ಮ ಹತ್ರ ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಹರಿ ಮತ್ತೆ ಶಂಕರ ಅಂತ ಹೇಳಿದ್ರೆ ಭಗವಂತ ಮತ್ತೆ ರುದ್ರದೇವರಲ್ಲಿ ಯಾರು ಸರ್ವೋತ್ತಮ, ಯಾರು ಶ್ರೇಷ್ಠ ಅನ್ನುವಂಥದ್ದನ್ನ ನಮ್ಮ ಕಣ್ಣೆದುರುಗಡೆ ಒಂಚೂರು ತೋರಿಸಿಬಿಟ್ರೆ ಆಗ್ಬೋದಲ್ಲ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡಿದ್ದಾರೆ. ಸೊ ಆಗ ಜನರಿಗೆ ತತ್ವ ನಿರ್ಣಯವನ್ನು ಉಂಟು ಮಾಡಲು, ತತ್ವ ನಿರ್ಣಯ ಅಂತ ಹೇಳಿದ್ರೆ ಭಗವಂತನೇ ಸರ್ವೋತ್ತಮ ಅಂದ್ರೆ ಅದು ತತ್ವ ಆಗಿ ಹೋಯ್ತು. ಏನದು? ಭಗವಂತನೇ ಸರ್ವೋತ್ತಮ. ಮಧ್ವಾಚಾರ್ಯ ಏನು ಹೇಳುವಂತದ್ದು? ಮಧ್ವಾಚಾರ್ಯ ಸಿದ್ಧಾಂತ ಏನು? ಹರಿ ಸರ್ವೋತ್ತಮ ಅಂತ ಹೇಳಿದ್ರೆ ಹರಿಯ ಎದುರುಗಡೆ ಹರಿಗಿರುವಂತಹ ಸಾಮರ್ಥ್ಯ, ಹರಿಗಿರುವಂತಹ ಶಕ್ತಿಗಳು ಯಾರಿಗೂ ಇಲ್ಲ. ಹರಿ ಮತ್ತೆ ಒಂದು ಚೂರು ಯಾವುದೇ ದೋಷ ಇಲ್ಲದವನು, ಅವನು ನಮ್ಗಿಂತ ಎಲ್ಲರಿಗಿಂತ ಬೇರೆ ಆದವನು. ಅದೇ ಮಧ್ವ ಸಿದ್ಧಾಂತ. ಸೊ ಅಂತ ಹೇಳಿದ್ರೆ ಈಗ ಹರಿ ಸರ್ವೋತ್ತಮನ ಅಲ್ಲ ರುದ್ರದೇವರ ಅಂತ ಆ ತರ ಡೌಟ್ ಬಂದ್ರೆ ಹಾಗಾದ್ರೆ ಸಿದ್ಧಾಂತ ಏನು ಮಾಡುದು? ಆ ಡೌಟೇ ಬರಬಾರ್ದಲ್ವಾ? ಸೊ ಹಾಗಾದ್ರೆ ಏನಂತ ಹೇಳಿದ್ರೆ ಒಂದು ದೃಷ್ಟಾಂತಕ್ಕೋಸ್ಕರ ದೇವತೆಗಳು ಅವತ್ತೇ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಇದರಲ್ಲಿ.
ತಥಾ ತದಾತು ಅಂದ್ರೆ ಆಗ ಜನರಿಗೆ ತತ್ವ ನಿರ್ಣಯವನ್ನು ಉಂಟು ಮಾಡಲು, ಪ್ರಸಂಈಕ್ಷಿತುಂ ಅಂತ ಹೇಳಿದ್ರೆ ನಿದರ್ಶನವನ್ನು ಕಣ್ಣೆದುರುಗಡೆ ನೋಡ್ಲಿಕ್ಕೆ ದೇವತೆಗಳು ರಮೇಶನಾದ ಹರಿಯನ್ನು, ರಮೇಶ ಅಂದ್ರೆ ರಮಾಪತಿ, ರಮಾ ಈಶ, ಆಮೇಲೆ ಉಮೇಶ ಅಂದ್ರೆ ಉಮಾಪತಿ, ಸೊ ಉಮಾಪತಿಯನ್ನು ರಮಾಪತಿಯನ್ನು ಪ್ರಾರ್ಥಿಸಿಕೊಂಡರು. ನಾವು ತತ್ವ ನಿರ್ಣಯವನ್ನು ಬಯಸಿದವರಾಗಿ ನೀವಿಬ್ಬರು ಯುದ್ಧ ಮಾಡುವುದನ್ನು ಕಾಣಲೆಂದು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಪರಶುರಾಮ ದೇವರು ಈ ಶ್ರೀರಾಮ ದೇವರಿಗೆ ಹೇಳುವಂತಹದ್ದು ಏನಂತ ಹೇಳಿದ್ರೆ, ಅವತ್ತು ಕೂಡ ಹೀಗೆ ನಾವೀಗ ನಿಂತಿದ್ದೇವಲ್ಲ ಇಬ್ರು, ಹಾಗೆ ಅಂತ ಹೇಳಿದ್ರೆ ಇದು ಭಗವಂತನದ್ದೇ ಎರಡು ರೂಪಗಳು. ಅದು ರುದ್ರದೇವರು ಮತ್ತೆ ಭಗವಂತ, ಅದು ಬೇರೆನೆ ಅಂತ ಹೇಳಿದ್ರೆ ಭಗವಂತ ಆದ್ಮೇಲೆ ಲಕ್ಷ್ಮೀ ದೇವಿ ಆದ್ಮೇಲೆ ಬ್ರಹ್ಮದೇವರು, ವಾಯುದೇವರು, ಆಮೇಲಿಂದ ಸರಸ್ವತಿ, ಭಾರತಿ, ಆಮೇಲೆ ಬರುವುದು ರುದ್ರದೇವರು, ಗರುಡ ದೇವರು ಮತ್ತೆ ಶೇಷದೇವರ ಆ ಕಕ್ಷೆ ಬರುವಂತದ್ದು ಅಂತ ಹೇಳಿದ್ರೆ ಭಗವಂತನಿಂದ ತುಂಬಾ ಕೆಳಗಿದ್ದಾರೆ ರುದ್ರದೇವರು. ಆದ್ರೂ ರುದ್ರದೇವರಿಗೆ ಕೆಲವು ಮನಸ್ಸಿನಲ್ಲಿ ಇರ್ತದೆ, ಅಲ್ಲ ನಾನು ಕೂಡ ಏನು ಕಡಿಮೆ ಇಲ್ಲ ಅಂತ. ಆಮೇಲೆ ಎಷ್ಟೋ ದೇವತೆಗಳಿಗೂ ಕೂಡ ಇಲ್ಲ ರುದ್ರದೇವರ ಕಡೆಗೆ ಒಂಚೂರು ಜಾಸ್ತಿಯಾ ಭಗವಂತನಿಗಿಂತ ಅಂತ ತಿಳ್ಕೊಂಡು ಈ ರೀತಿ ಇದ್ದದನ್ನ ದೇವತೆಗಳು ಹೇಳ್ತಾರೆ, ಈಗ ಒಂದು ನಿರ್ಣಯ ಆಗಿಬಿಟ್ರೆ ಒಂದು ನಿರ್ಣಯದ ಯುದ್ಧ ಆಗಿಬಿಡ್ಲಿ ಅಂತ. ಅಲ್ಲಿಗೆ 45ನೇ ಶ್ಲೋಕ ಮುಗಿಯಿತು. 46ನೇ ಶ್ಲೋಕ ಬೈಲಾರೆ. ತತೋ ಹಿ ಯುದ್ಧಾಯ ರಮೇಶ ಶಂಕರೌ ವ್ಯವಸ್ಥಿತೌ ತೇ ಧನುಷಿ ಪ್ರಗೃಹ್ಯ ಯತೋಂತರಸ್ಯೈಷ ನಿಯಾಮಕೋ ಹರಿಃ ತತೋ ಹರೋಗ್ರೇಸ್ಯ ಶಿಲೋಪಮೋ ಭೂತ್. ಓದಿಯಾರು ಸರಿ. 46 ಕರೆಕ್ಟ್ ಉಂಟ. ನೆಕ್ಸ್ಟ್ ಏನಾಯ್ತು ಅಂತ, ಮುಂದೆ ಏನಾಯ್ತು ಅಂತ ಹೇಳ್ತಾ ಇದ್ದಾನೆ. ಆದ ಕಾರಣ ಇವರು ದೇವತೆಗಳು ವಿನಂತಿಸಿದ ಕಾರಣ ಲಕ್ಷ್ಮೀಪತಿಯಾದ ಶ್ರೀಹರಿಯು ರುದ್ರನು ಇವರಿಬ್ಬರು ಅವರವರ ಧನುಸ್ಸನ್ನು ಹಿಡಿದು, ರುದ್ರದೇವರು ಪಿನಾಕ ಧನುಸ್ಸನ್ನು, ಹಾಗೆ ನಾರಾಯಣನು ಶಾರ್ಗಗಳೆನ್ನುವ ಧನುಸ್ಸನ್ನು ಹಿಡಿದುಕೊಂಡು ಯುದ್ಧಕ್ಕಾಗಿ ನಿಂತುಕೊಂಡರಂತೆ. ಆದರೆ ಯಾವ ಕಾರಣದಿಂದ ಈ ಶ್ರೀಹರಿಯು ಈ ರುದ್ರನ ಹೃತ್ಕಮಲದಲ್ಲಿ ಪ್ರೇರಕನು ಆದ ಕಾರಣ ರುದ್ರನು ಶ್ರೀಹರಿಯ ಎದುರಿನಲ್ಲಿ ಕಲ್ಲು ಬಂಡೆಯಂತೆ ನಿಂತನಂತೆ, ಅಂದ್ರೆ ಯಾವ ಚಲನವಲನವಿಲ್ಲದೆ ಜಡದಂತೆ ಆದನಂತೆ. ತತೋ ಹಿ ಯುದ್ಧಾಯ ರಮೇಶ ಶಂಕರೌ ವ್ಯವಸ್ಥಿತೌ ತೌ ಧನುಷಿ ಪ್ರಗೃಹ್ಯ ತತೋಂತರಸ್ಯೈಷ ನಿಯಾಮಕೋ ಹರಿಃ ತತೋ ಹರೋಗ್ರೇಸ್ಯ ಶಿಲೋಪಮೋ ಭೂತ್. ತತಃ ಅಲ್ಲಿಂದ, ತತಃ ಹಿ ಯುದ್ಧಾಯ ಅಂದ್ರೆ ಯುದ್ಧ ಶುರುವಾಯಿತು, ನಿರ್ಣಯ ಆಗ್ಬೇಕಲ್ಲ ಯುದ್ಧ. ರಮೇಶ ಶಂಕರೌ ರಮಾಪತಿ ಉಮಾಪತಿ ಅವರಿಗೆ ಯುದ್ಧ. ವ್ಯವಸ್ಥಿತವು ಒಬ್ಬರಿಗೊಬ್ಬರು ಎದುರುಗಡೆ ನಿಂತುಕೊಂಡ್ರು. ವ್ಯವಸ್ಥಿತವು ತೌ ಅಂದ್ರೆ ಇಬ್ರು, ವ್ಯವಸ್ಥಿತವು ತೌ ವ್ಯವಸ್ಥಿತವು. ಧನುಷಿ ಪ್ರಗೃಹ್ಯ ಅಂತ ಹೇಳಿದ್ರೆ ಗ್ರಹಣ ಅಂತ ಹೇಳಿದ್ರೆ ತಗೊಳ್ಳುದು. ಪಾಣಿಗ್ರಹಣ ಅಂದ್ರೆ ಕೈ ತಗೊಳ್ಳುದು, ಇದು ಪಾಣಿಗ್ರಹಣ. ಇದು ಪಾಣಿಗ್ರಹಣ, ಧನುಷಿ ಗ್ರಹಣ ಇದು. ಅಂದ್ರೆ ಧನುಷಿ ಅಂದ್ರೆ ಬಿಲ್ಲನ್ನು ಹಿಡಿದುಕೊಂಡು, ಪ್ರಗೃಹ್ಯ ಅವರವರ ಬಿಲ್ಲು ಅಂತ ಹೇಳಿದ್ರೆ ಅವರದ್ದು ರುದ್ರದೇವರದ್ದು ಶಿವಧನುಸ್ಸು, ಇವರದ್ದು ವೈಷ್ಣವ ಧನುಸ್ಸು. ಸೊ ಈ ಶಿವಧನುಸ್ಸು ಮತ್ತು ವೈಷ್ಣವ ಧನುಸ್ಸನ್ನು ಹಿಡ್ಕೊಂಡು ಧನುಷಿ ಪ್ರಗೃಹ್ಯ ಹಿಡ್ಕೊಂಡು, ಧನುಷಿ ಪ್ರಗೃಹ್ಯ ಇಬ್ರು ಯುದ್ಧಕ್ಕೆ ಸನ್ನದ್ಧರಾದರು. ಯತಃ ಅಂತರಸ್ಯೇಷ ನಿಯಾಮಕೋ ಹರಿಃ. ನಾವೇನ್ ಹೇಳ್ತೇವೆ, ಪ್ರತಿಯೊಂದು ಕೂಡ ಭಗವಂತನ ಪ್ರೇರಣೆ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ತೃಣಮಪಿ, ತೃಣ ಅಂದ್ರೆ ಒಂದು ಹುಲ್ಲು ಕಡ್ಡಿ, ತೃಣಮಪಿ ನ ಚಲತಿ ಅಂದ್ರೆ ಹುಲ್ಲುಗಡ್ಡಿ ಕೂಡ ಹಂದಾಡುವುದಿಲ್ಲ ಹರಿಯ ಪ್ರೇರಣೆ ಇಲ್ಲದಿದ್ದರೆ. ತೃಣಮಪಿ ನ ಚಲತಿ ತೇನವಿನ ಭಗವಂತ ನಿನ್ನ ಪ್ರೇರಣೆ ಇಲ್ಲದಿದ್ದರೆ ಏನೂ ನಡೆಯುವುದಿಲ್ಲ. ಕಣ್ಣು ಕಾಣಿಸುವುದಿಲ್ಲ, ಕಿವಿ ಕೇಳಿಸುವುದಿಲ್ಲ, ಮೂಗಿಗೆ ವಾಸನೆ ಬರುವುದಿಲ್ಲ,
ನಾಲಿಗೆಗೆ ಏನು ತಿಂತಾ ಇದ್ದೇನೆ ಅಂತ ಗೊತ್ತಾಗುದಿಲ್ಲ, ಇದು ಯಾರು ಮುಟ್ಟಿದ್ರು ಅಂತ ಗೊತ್ತಾಗುದಿಲ್ಲ, ಚರ್ಮಕ್ಕೆ. ಅಂದ್ರೆ ಎಲ್ಲದಕ್ಕೂ ಭಗವಂತನ ಪ್ರೇರಣೆ ಬೇಕು. ಭಗವಂತನ ಪ್ರೇರಣೆ ಇಲ್ಲದೆ ಯಾವುದೂ ಆಗುದಿಲ್ಲ ಅಂತ. ಯತ ಅಂತರಸ್ಯ, ಅಂತರ ಅಂದ್ರೆ ಒಳಗೆ, ಅಂತಃಕರಣಕ್ಕೆ, ಯತಃ ಅಂತಃಕರಣಕ್ಕೆ, ಯಾವ ಕಾರಣದಿಂದ, ಯತಃ ಅಂತರಸ್ಯ ಅಂತ ಹೇಳಿದ್ರೆ ಆ ರುದ್ರದೇವರಿಗೂ ಅವರ ಅಂತಃಕರಣಕ್ಕೂ ಕೂಡ ಪ್ರೇರಕ ಯಾರು? ಭಗವಂತನೇ. ಸೊ ಭಗವಂತ ಯತ ಅಂತರಸ್ಯೇಷ ಏಷ ನಿಯಾಮಕೋ ಹರಿಹಿ, ಭಗವಂತನೇ ನಿಯಾಮಕ ಪ್ರತಿಯೊಂದಕ್ಕೂ. ಈ ಸೃಷ್ಟಿಗೆ ಭಗವಂತನೇ ಕಾರಣ, ನಮ್ಮ ಪಾಲನೆಗೂ ಭಗವಂತ ಕಾರಣ. ಇಲ್ಲ ನಾಳೆ ಪ್ರಳಯ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಭಗವಂತನೇ. ಆಮೇಲೆ ಅಜ್ಞಾನ ಜ್ಞಾನ ಕೊಡ್ಲಿಕ್ಕೆ, ಆಮೇಲೆ ರಾಕ್ಷಸರಿಗೆ ಅಧಮ ಜನರಿಗೆ ಆ ಮಿಥ್ಯಾಜ್ಞಾನ, ಅವ್ರು ಬೇಡದಿದ್ದವರು ಮಾಡುದು, ಯಾಕಂದ್ರೆ ಅಂಧ ತಮಸ್ಸಿಗೆ ಹೋಗ್ಲಿಕ್ಕೆ, ಅದನ್ನು ಮಾಡಿಸುದು ಯಾರು? ಭಗವಂತನೇ. ಎಲ್ಲ ಅವರವರ ಪ್ರಾರಬ್ಧಕ್ಕೆ ಸರಿಯಾಗಿ, ಅವರವರ ಯೋಗ್ಯತೆಗೆ ಸರಿಯಾಗಿ ಅವ್ರು ಏನು ಮಾಡ್ಬೇಕು ಅದನ್ನು ಮಾಡಿಸ್ತಾನ ಅವ್ರು. ಸೊ ಅಲ್ಲಿಂದ ಬಂಧ, ಈ ಸಂಸಾರದ ಇಲ್ಲಿ ಬಂಧ ಅಂದ್ರೆ, ಆಮೇಲೆ ಒಳ್ಳೆಯವರಿಗೆ ಮೋಕ್ಷ. ಎಲ್ಲವೂ ಕೂಡ 8 ಅಷ್ಟಕರ್ತೃತ್ವ ಅಂತ ಹೆಸರು ಇದಕ್ಕೆ. ಈ 8 ಕರ್ತೃತ್ವ ಭಗವಂತನ ಹತ್ರನೇ ಇರುವುದು. ಸೊ ಭಗವಂತನ ಪ್ರೇರಣೆ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಯತಃ ಅಂತರ ಅಂದ್ರೆ ಒಳಗೆ, ಅಂತ ಬಹಿ ಅಂದ್ರೆ ಹೊರಗೆ, ಅಂತ ಅಂದ್ರೆ ಒಳಗೆ. ಅಂತರಸ್ಯ ಏಷ ಅಂದ್ರೆ ಯಾವ ರುದ್ರದೇವರ ಅಂತಃಕರಣಕ್ಕೆ, ಏಷ ಇದೇ ಭಗವಂತ, ಹರಿಹಿ ನಿಯಾಮಕ ಪ್ರೇರಕ, ನಿಯಾಮಕ, ಪ್ರತಿಯೊಂದನ್ನು ನಡೆಸುವಂತದ್ದು ಯಾರು? ಭಗವಂತ. ಸೊ ಭಗವಂತನ ಎದುರುಗಡೆ ರುದ್ರದೇವರು ನಿಂತರು ಅಂತ ಹೇಳಿದ್ರೆ ಭಗವಂತ ರುದ್ರದೇವರ ಅಂತಃಕರಣದಲ್ಲಿ ಪ್ರೇರಣೆ ಕೊಡುವುದನ್ನು ನಿಲ್ಲಿಸಿದರು ಅಂತ ಅದರ ಅರ್ಥ. ಏನು ವಿರುದ್ಧ ನಿಂತಿದ್ದಾನೆ ಯಾರು? ರುದ್ರದೇವರು ಎದುರುಗಡೆ ಯುದ್ಧ ಮಾಡ್ಲಿಕ್ಕೆ ಯಾರು ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಹೇಳ್ಕೊಂಡು ಅಂತ ಹೇಳಿದ್ರೆ ಎದುರಾಳಿ ಅಲ್ವಾ? ಎದುರಾಳಿಗೆ ಅಂತ ಹೇಳಿದ್ರೆ ಎದುರಾಳಿಯ ಅಂತಃಕರಣಕ್ಕೆ ಕೂಡ ಭಗವಂತನ ಪ್ರೇರಣೆ ಇಲ್ಲದೆ ಯಾವ ಕೆಲಸವೂ ಆಗುದಿಲ್ಲ. ಪ್ರೇರಣೆ ಕೊಟ್ಟ ಕೆಲಸ ಎಲ್ಲ ಆಗ್ತಿತ್ತು. ಈಗ ಏನಾಯ್ತು? ತನ್ನ ಎದುರುಗಡೆ ಯುದ್ಧ ಮಾಡ್ಲಿಕ್ಕೆ ನಿಂತು ಕೂಡ್ಲೆ ಭಗವಂತ ಪ್ರೇರಣೆ ಕೊಡುವುದನ್ನು ನಿಲ್ಲಿಸಿಬಿಟ್ಟು. ಯಾರಿಗೆ? ರುದ್ರದೇವರಿಗೆ. ಏನ್ ರುದ್ರದೇವರೇ ಜೋರಾಯ್ತಾ ನಿಮ್ದು ಕಾರ್ಬಾರು? ಸರಿ ಆಯ್ತಾಯ್ತು, ತೋರಿಸಿ ಅಂತ ಹೇಳ್ಕೊಂಡು ನಿಯಾಮಕೋ ಹರಿಹಿ ಅಂತರಸ್ಯ ಏಷ ಏನು ತಾತಃ ಹರಿಹಿ ತಾತೋ ಅಂದ್ರೆ ತಾತಃ ಹರಹ ಅಗ್ರೇ ಅಸ್ಯ ಅಂದ್ರೆ ತನ್ನ ಎದುರುಗಡೆ, ಅಗ್ರೆ ಅಂತ ತನ್ನ ಎದುರುಗಡೆ, ಹರಹ ಅಂತ ಹೇಳಿದ್ರೆ ರುದ್ರದೇವರು ನಿಂತಿರೋದು ಯಾವ್ದಕ್ಕೆ? ಯುದ್ಧ ಮಾಡ್ತೇನೆ ಅಂತ. ನನ್ಕಿಂತ ಶ್ರೇಷ್ಠವ? ಓಹೋ ಹರೇ ಅಗ್ರ ಅಸ್ಯ ಅಂತ ಹೇಳಿದ್ರೆ ಯಾವಾಗ ಒಳಗೆ ಅಂತಹ ನಿಯಾಮಕವು ಹರಿಹಿ ಕೊಡುವುದನ್ನು ನಿಲ್ಲಿಸಿದರೋ ಶಿಲೋಪಮೋ ಭವತ್. ಹರಹ ಅಗ್ರೆ, ಹರಿಯ ಎದುರುಗಡೆ ನಿಂತಿರುವಂತಹ ರುದ್ರದೇವರು, ಹರಹ ಅಗ್ರೆ ಅಸ್ಯ ಅಂದ್ರೆ ಆ ಭಗವಂತನ ಅಸ್ಯ. ಸೊ ಆ ಯಾವಾಗ ಪ್ರೇರಣೆ ನಿಂತಿತೋ ಅಂತ ಹೇಳಿದ್ರೆ ಯಾವ ವ್ಯಾಪಾರ ಅಂತ ಹೇಳಿದ್ರೆ ಕಣ್ಣು ನೋಡುದು ಅದು ಒಂದು ವ್ಯಾಪಾರ, ಕಿವಿ ಕೇಳುದು ಒಂದು ವ್ಯಾಪಾರ ಅಂದ್ರೆ ಆತರ ಅಂತ ಹೇಳಿದ್ರೆ ಎಲ್ಲ ಆಗು ಹೋಗುಗಳಿಗೆ ಎಲ್ಲದಕ್ಕೂ ಭಗವಂತನ ಪ್ರೇರಣೆ ಬೇಕು. ಭಗವಂತನ ಪ್ರೇರಣೆ ಇಲ್ಲ ಅಂತ ಆದ ಕೂಡಲೇ, ಯಾಕಂದ್ರೆ ಎದುರು ನಿಂತಿದ್ದಾನಲ್ಲ, ಎದುರುಗಡೆ ಏನು ಯುದ್ಧ? ಎಂತ ಯುದ್ಧಕ್ಕೆ? ಅಲ್ಲಿ ನಾನು ಮೇಲೆ ನೀನು ಮೇಲೆ, ನೀನು ಮೇಲ. ಸೊ ಅಂತ ಹೇಳ್ಕೊಂಡು ಶಿಲೋಪಮೋ ಭವತ್, ಪ್ರೇರಣೆ ಕೊಡುದು ನಿಂತು ಕೂಡ್ಲೆ ಆ ರುದ್ರದೇವರು ಏನಾಯ್ತು ಅಂತ ಹೇಳಿದ್ರೆ ಶಿಲಾ ಉಪಮ ಅಭೂತ್. ಶಿಲಾ ಅಂದ್ರೇನು? ಕಲ್ಲು ಬಂಡೆ ಹಂದಾಡ್ತದ? ಕಲ್ಲು ಬಂಡೆಗೆ ಹೊಡೆದ್ರೆ ಗೊತ್ತಾಗ್ತದ? ಕಲ್ಲು ಬಂಡೆಗೆ ಏಳು ಅಂತ ಹೇಳಿದ್ರೆ ಗೊತ್ತಾಗ್ತದ? ಅಥವಾ ಕಲ್ಲು ಬಂಡೆ ನೀನು ಮಾತಾಡು ಅಂತೇಳಿ ಮಾತಾಡ್ತದ ಅದು? ಸೊ ಶಿಲೋಪಮೋ ಅಭೂತ್. ಸೊ ರುದ್ರದೇವರ ಎಲ್ಲಿ ಎಂತದ್ದು ನಿಮ್ದು ಕತೆ ಅಂತ ಹೇಳಿದ್ರೆ ರುದ್ರದೇವರು ಅಂತ ಏನಿಲ್ಲ ಅಂತ ಹೇಳಿದ್ರೆ ಅಲ್ಲೇ ನಿಂತಿದ್ದಾರೆ, ಯಾವುದೇ ವ್ಯಾಪಾರ ಇಲ್ಲ ರುದ್ರದೇವರು. ಅಯ್ಯೋ ಇದು ನೋಡ್ತಾ ಇದ್ದಾರೆ, ಏನಾಯ್ತು ಅಂತ ಹೇಳ್ಕೊಂಡು ವ್ಯಾಪಾರ ಅಭಾವಾತ್ ಜಡವತ್ ಅಭೂತ್. ಜಡ ಆಗಿಬಿಟ್ಟಿದ್ದಾರೆ. ಜಡ ಅಂತ ಹೇಳಿದ್ರೆ ಉಸಿರಾಟ ಉಂಟಾ ಇಲ್ವಾ ಅಂತ ಹತ್ತಿ ತಗೊಂಡೋಗಿ ಯಾರಾದ್ರೂ ಇಟ್ಟರೆ ಗೊತ್ತಾಗ್ತದೆ ಅಷ್ಟೇ ವಿನ ಇಲ್ಲದ್ರೆ ಗೊತ್ತಾಗುದಿಲ್ಲ. ಹತ್ತಿ ತಗೊಂಡೋಗಿ ಇಡುವವರು ಯಾರು? ಯಾರಿಗೂ ಧೈರ್ಯ ಇಲ್ಲ. ಭಗವಂತ ಹೇಳಿದ್ರೆ ಹೋಗ್ತಾರೆ ಅಷ್ಟೇ ವಿನ ಇಲ್ಲದ್ರೆ ಹೋಗುದಿಲ್ಲ. ಹಾಗಾಗಿ ಏನಾಯ್ತು?
ತತಃ ಅಂತ ಹೇಳಿದ್ರೆ ಈ ಯುದ್ಧ ಆವಾಗ ಆಗಿರುವಂತದ್ದು ಅಂತ ಹೇಳಿದ್ರೆ ಅರ್ಥ ಏನು, ರುದ್ರದೇವರಿಗೆ ಏನು ಪವರೇ ಇಲ್ಲ ಅಂತ ಅಲ್ಲ, ರುದ್ರದೇವರಿಗೆ ಎಲ್ಲಾ ಪವರು ಇದೆ. ನಾವು ಹಾಗಾದ್ರೆ ರುದ್ರದೇವರನ್ನು ನಾವು ಪೂಜೆ ಮಾಡುದು ಬೇಡವಾ? ಪೂಜೆ ಮಾಡ್ಲೇಬೇಕು ಅಂತ ಹೇಳಿದ್ರೆ ಪೂಜೆ ಮಾಡಬೇಕು. ಹೇಗೆ ಪೂಜೆ ಮಾಡ್ಬೇಕಂತ ಹೇಳಿದ್ರೆ, ರುದ್ರದೇವರೇ ನೀವು ನಮ್ಗೆ ಒಳ್ಳೆ ಮನಸ್ಸನ್ನು ಕೊಟ್ಟು ನಾವು ನಮ್ಮ ಮನಸ್ಸಿನಲ್ಲಿರುವಂತಹ ದೋಷವನ್ನೆಲ್ಲ ತೆಗೆದು ನಮ್ಮ ಮನಸ್ಸು ಸದಾ ಆ ಭಗವಂತನಲ್ಲೇ ಇಡುವ ಹಾಗೆ ನೀವು ನಮಗೆ ಏನ್ ಮಾಡಿ, ಅನುಗ್ರಹ ಮಾಡಿ ಅಂತ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ಬೇಕು. ಅಂತ ಹೇಳಿದ್ರೆ ರುದ್ರದೇವರಿಗೆ ಪೂಜೆ ಮಾಡಿಬಿಟ್ಟು ಆ ಪೂಜೆ ಎಲ್ಲಿಗೆ ಹೋಗ್ತದೆ? ಭಗವಂತನಿಗೆ ಹೋಗ್ತದೆ ಅನ್ನುವಂತಹ ನಮ್ಗೆ ಇದು ಬೇಕು. ಅದಕ್ಕೋಸ್ಕರನೇ ಸರಿಯಾದ ಒಂದು ತತ್ವ ನಿರ್ಣಯ ಬರ್ಲಿ ಅಂತೇಳಿಯೇ ದೇವತೆಗಳು ಈ ರೀತಿ ಪ್ರಾರ್ಥನೆ ಮಾಡಿರುವಂತದ್ದು. ಪ್ರಾರ್ಥನೆ ಮಾಡಿ ಏನು 5 ನಿಮಿಷ ಏನ್ ಪುರ್ಸೋತಿಲ್ಲ, ರುದ್ರದೇವರು ತಟಸ್ಥಾಗಿ ಬಿಟ್ಟಿದ್ದಾರೆ, ಏನು ಮಾತಾಡುದಿಲ್ಲ, ಯಾವುದು ಹಂದಾಡುದಿಲ್ಲ. ಸೊ ಆ ತರ ಇದ್ದಾರೆ. ಶಿಲಾ ಉಪಮ ಅಭೂತ್, ಈ ತರ ಆಗಿ ಹೋಗಿದೆ ಅಂತ ಯಾರು ಹೇಳ್ತಾ ಇರುವಂತದ್ದು? ಪರಶುರಾಮ ದೇವರು ಈಗ ಶ್ರೀರಾಮಚಂದ್ರ ದೇವರಿಗೆ ಈ ಕಥೆಯನ್ನ ಹೇಳ್ತಾ ಇದ್ದಾರೆ. ಹೀಗೆ ಆಯ್ತು. ಯಾಕೆ ಈ ಕಥೆ ಹೇಳಿದ್ರು ಅಂತ ಹೇಳಿದ್ರೆ, ಈಗ ಪರಶುರಾಮ ದೇವರಿಗೆ ಗೊತ್ತುಂಟಲ್ಲ ಏನದು, ಶ್ರೀರಾಮಚಂದ್ರ ಸೀತಾ ಸ್ವಯಂವರದಲ್ಲಿ ಶಿವಧನುಸ್ಸನ್ನು ಮುರಿದು ಬಂದಿದ್ದಾರೆ ಅಂತ. ಸೊ ಆ ಧನುಸ್ಸಿದ್ದು ಕತೆ ಹೇಳಿದ್ದು, ಆ ಕತೆ ಈ ತರ ಅಂತ ಹೇಳಿದ್ರೆ, ಶಿವಧನುಸ್ಸನ್ನ ಮುರಿಯುವುದ ಆ ಕೆಪಾಸಿಟಿ ಇರುವಂತದ್ದು ಶಿವನಿಂದ ಮೇಲಿರುವವರಿಗೆ ಮಾತ್ರ ಅಂತ ಹೇಳಿದ್ರೆ, ರಾಮಚಂದ್ರ ನೀವು ಖಾಲಿ ಒಂದು ರಾಜಕುಮಾರ ಅಲ್ಲ, ಕೋಸಲ ದೇಶದ್ದು ದಶರಥನ ಮಗ ಅಷ್ಟೇ ಅಲ್ಲ, ನೀವು ಭಗವಂತ ಅಂತ ಹೇಳುವಂತಹದ್ದು. ಅಂದ್ರೆ ಜನರಿಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಅನಂತರ ಯುದ್ಧಕ್ಕೆಂದು ಹರಿ ಮತ್ತು ಹರ ಇಬ್ಬರೂ ಅವರವರ ಧನುಸ್ಸುಗಳನ್ನು ಹಿಡಿದು ಸನ್ನದ್ಧರಾದರು. ಶ್ರೀಹರಿಯು ಹರನ ಹೃದಯ ಕಮಲದಲ್ಲಿ ನೆಲೆಸಿ, ಅವನಿಗೂ ಪ್ರೇರಕ ಅಲ್ವಾ ಯಾರು? ಈ ಭಗವಂತ. ಆದರೆ ಆ ಪ್ರೇರಣೆ ಯಾವಾಗ ನಿಂತಿತೋ ಅಂದ್ರೆ ಹರಿಯಾದ ರಾಮನ ಮುಂದೆ ಹರನು ಶಿಲೆಯಾದನು. ಹರಹ ಅಗ್ರೆ ಅಸ್ಯ, ಅಂದ್ರೆ ಅಸ್ಯ ಅಂದ್ರೆ ಹರಿಯ, ಅಗ್ರೆ ಎದುರುಗಡೆ ಯುದ್ಧ ಮಾಡ್ಲಿಕ್ಕೆ ನಿಂತ ಹರ ಶಿಲೋಪಮೋ ಭವತ್ ಅಂತ ಹೇಳಿದ್ರೆ ಕಲ್ಲಿನ ಹಾಗೆ ಆಗಿಬಿಟ್ರು. ಹರನು ಯುದ್ಧ ಮಾಡಲಾಗದೆ ಶಿಲೆಯಂತೆ ನಿಂತು ಬಿಟ್ಟ. ಶ್ರೀಹರಿಯು ಅವನೊಳಗೆ ಅಂತರ್ನಿಯಾಮಕನಾಗಿ ನೆಲೆಸಿದ್ದಾನಲ್ಲ, ನೆಲೆಸಿ ಈಗ ಯಾವುದು ಪ್ರೇರಣೆ ಇಲ್ಲ. ಯಾಕಂದ್ರೆ ಯುದ್ಧ ಮಾಡುದಲ್ವಾ, ಪ್ರೇರಣೆ ಇಲ್ಲ. ಪ್ರೇರಣೆ ಇಲ್ಲ ಅಂತ ಹೇಳಿದ ಕೂಡಲೇ ಕಲ್ಲು ಬಂಡೆಯಾಗಿ ಆಗಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ 46ನೇ ಶ್ಲೋಕ ಮುಗಿಯಿತು. 47ನೇದ್ದು ಕೂಡ ಮಾಡಿ ಬಿಡ್ಬೋದಾ, ಅಲ್ಲ ನಾಳೆಗೆ ಇಟ್ಕೊಳ್ಳೋಣ? 14:50 ಆಯ್ತು. ಸೊ ಸೊ ಇನ್ನು ಮುಂದೆ ಏನಾಗ್ತದೆ, ಸೊ ಆ ರುದ್ರ ದೇವರನ್ನ ಆಮೇಲೆ ಹೇಗೆ ಇದು ಮಾಡ್ತಾರೆ ಅನ್ನೋಂಥದ್ದು ಕತೆ ನಾಳೆ ಮುಂದುವರಿಲಿ. ಸೊ ಕೃಷ್ಣಾರ್ಪಣ.